ಒಂದು ಹಂದಿ ತಲೆ. ಆ ಹಂದಿ ತಲೆ ಮೇಲೆ ಯಾರ್ದನ ಹೆಸರು ಬರೆದ್ರೆ ಅವ್ರಿಗೆ ಸಾವೇ ಇಲ್ಲ ರೀ. ಹಂಗೆ ಕೈ ಕಾಲು ಕತ್ತರಿಸಿ ಅವ್ರನ್ನ ಸಾಯಿಸಿದ್ರೆ ಕೂಡ ವಾಪಸ್ಸು ಬರ್ತಾರೆ. ಏನೋ ಇದು ಕತೆ ಅಂತೀರಾ? ಬನ್ನಿ ಈ ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮೂವಿ ಹೆಸರು ಇಲ್ಲಿ ಹಾಕಿದೀನಿ ನೋಡಿ, ನೋಡ್ಕೊಳ್ಳಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಹೆಣ್ಮಕ್ಳು, ಅದು ಅಕ್ಕ ತಂಗಿರು ಓಡ್ ಬರ್ತಾವ್ರೆ. ಯಾಕಪ್ಪ ಅಂದ್ರೆ ಹಿಂದೆ ನೋಡಿದ್ರ ಕಾರಲ್ಲಿ ಒಬ್ಬ ಓಡಿಸ್ಕೊಂಡು ಬರ್ತಾವನೆ. ಓಡಿಸ್ಕೊಂಡ್ ಬರ್ತಾರದು ಬೇರೆ ಯಾರು ಅಲ್ಲ, ಇವ್ರ ಅಪ್ಪನೇ. ಆ ಕಾರಲ್ಲಿ ಬರೋನು ಇವ್ರಿಗೆ ಅಡ್ಡ ಗಟ್ಬಿಟ್ಟ. ಹುಡುಗಿ ಹತ್ರ ಹೆಂಗೋ ಗನ್ ಇದೆ, ಗನ್ ಎತ್ತಿ ತೋರಿಸ್ತಾಳೆ. ನೋಡಪ್ಪ ನಮ್ಮನ್ನ ಬಿಟ್ಬಿಡು, ನಾವೆಲ್ಲ ಹೊಂಟೋಯ್ತೀವಿ, ಹತ್ರ ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಪ್ಪ ಅವ್ರ ಮಾತು ಕೇಳಲ್ಲ. ಹಂಗೆ ಸ್ವಲ್ಪ ಮುಂದೆ ಹೋಯ್ತಾನೆ. ಡಮಾರ್ ಅಂತ ಶೂಟೇ ಮಾಡ್ಬಿಡದ. ಇನ್ನ ಆ ಫೈರ್ ಸೌಂಡ್ ಕೇಳಿ ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. ಇನ್ನ ಪೊಲೀಸ್ ಕೇಳಿ ತಗೊಳಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅಕ್ಕ ಎದ್ದು ಬಿದ್ದು ಓಡ್ತಾಳೆ. ತಂಗಿನೂ ಓಡಕ್ ಹೋಯ್ತಾಳೆ. ಅಲ್ಲಿ ನೋಡಿ ಅಪ್ಪ ಕಾಲ್ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಅವಳ ಕೈಯಲ್ಲಿ ಓಡಕ್ ಆಗಿಲ್ಲ. ಇನ್ನ ಅಕ್ಕ ಓಡ್ಬೇಕಾರೆ ತಂಗಿನೇ ನೆನೆಸ್ಕೊಂತ ಅವ್ರೆ, ತಂಗಿನೂ ಅಕ್ಕನೇ ನೆನೆಸ್ಕೊಂತ ಅವ್ರೆ. ಹಂಗೆ ಒಂದು 10 ವರ್ಷ ಕಳೀತು ರೀ. ಅಕ್ಕ ಒಂದ್ ದೊಡ್ಡ ಹೋಟ್ಲ್ ಹತ್ರ ಬಂದ್ರು, ಬೆಲ್ಲು ಹೊಡೆದ್ರು. ಆ ಕಡೆಯಿಂದ ಒಬ್ರು ಮ್ಯಾನೇಜರ್ ಅಮ್ಮ ಬಂದ್ರು. ಓಹ್ ಬಂದಮ್ಮ, ಬಾ 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 ಅಂತೇಳಿ ಒಳಗಡೆ ಕರ್ಕೊಂಡು ಹೋಯ್ತಾರೆ. ಅವ್ರಿಗೆ ಒಂದು ರೂಮು ಕೊಡ್ತಾರೆ. ಅಲ್ಲಿ ನೋಡಿದ್ರ ಎಷ್ಟೊಂದ್ ಜನ ಹುಡುಗಿರು ಒಂದೇ ತರ ಡ್ರೆಸ್ ಹಾಕೊಂಡಿದಾರಲ್ಲ. ಇನ್ನ ನಮ್ಮ ಹೀರೋಯಿನ್ ಎಲ್ಲಿಂದ ಬಂದ್ರು ಪಾಪ, ಸ್ನಾನ ಎಲ್ಲ ಮಾಡ್ಕೊಂಡು ನೀಟಾಗಿ ನಿದ್ದೆ ಮಾಡ್ತಾ ಅವ್ರಿ. ಹಂಗೆ ಆ ಕಡೆ ಕಡೆ ಏನೋ ಸೌಂಡ್ ಆದಂಗ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ಅಲ್ಲಿ ನೋಡ್ರಿ ಒಬ್ಬ ನಮ್ಮ ಹೀರೋಯಿನ್ ಕಾಲ್ನ ಹೆಂಗ್ ನೆಕ್ತಾವನೆ ಅಂತ. ಅವನು ಕಾಲ್ ನೆಕ್ಕಿರೋದು ನಮ್ಮ ಹೀರೋಯಿನ್ ಗೊತ್ತಾಗಿಲ್ಲ. ಹಂಗೆ ನಿದ್ದೆ ಮಾಡ್ತಾ ಅವ್ರೆ. ಹಂಗೆ ಹೀರೋಯಿನ್ ಮೇಲೆ ಬರ್ತಾನೆ. ಅವ್ನ ಎಂಜಿಲು ಒಂದನಿ ಹೀರೋಯಿನ್ ಮೇಲೆ ಬಿದ್ದೆಡ್ಗೆ ಟಕ್ ಅಂತ ತೊಳ್ತಾರ್ರಿ. ಎದ್ದು ಆ ಕಡೆ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಅಲ್ಲಿ ನೋಡಿ ಹಿಂದ್ಗಡೆ ಇನ್ನ ನಮ್ಮ ಹೀರೋಯಿನ್ ಕತ್ತನ ಹಾಕಿ ಅವ್ನ ಹಂಗೆ ಇಸುಕ್ತಾ ಬಿದ್ದವನೆ. ನಮ್ಮ ಹೀರೋಯಿನ್ ಹಂಗೆ ಒಂದು ಕಾಲಲ್ಲಿ ತಳ್ತಾರೆ. ಹೆಂಗೋ ಅಲ್ಲಿ ಗೋಡೆ ಹೊಡ್ಕೊಂಡು ಕೆಳಗಡೆ ಬಿದ್ರು, ತಲೆ ತಿರುಗಿ ಬಿದ್ದೋಗ್ಬಿಟ್ಟವ್ರೆ. ಹಂಗೆ ಎದ್ರು. ಇನ್ನ ಆ ಕಡೆ ಎಸಿ ರೂಮ್ ಇದೆಲ್ಲ, ಅದರಿಂದ ಒಬ್ಬ ನೋಡಿ ಹೆಂಗ್ ಬತ್ತವನಂತ. ಇನ್ನ ಬಾಗಿಲು ತಕ್ಕೊಂಡು ಇನ್ನ ಇಬ್ರು ಬಂದ್ರು. ಒಂದು ಲೇಡಿನೂ ಬಂದೈತೆ. ನಮ್ಮ ಹೀರೋಯಿನ್ ಏನಪ್ಪಾ ಮಾಡದ ಅಂತೇಳಿ ಆ ಕರೆಂಟ್ ವೈರ್ ಎತ್ಕೊಂಡು ಹಂಗೆ ಮಲಗೋಳೆ. ಅಯ್ಯಮ್ಮ ಬಂದ್ಬಿಟ್ಟು ಏನಮ್ಮ ಇದೊಳಮ್ಮ ಅಂತ ಹೇಳಿದ ತಕ್ಷಣ ವೈರು ಶಾಕ್ ಹೊಡಿತದೆ. ಹಂಗೆ ಅಮ್ಮ ಆ ಕಡೆ ಬಿದ್ಲು. ನಮ್ಮ ಹೀರೋಯಿನ್ ಹೋಗಿ ಆ ವಾಲ್ ರೂಪ್ ಅಲ್ಲಿ ಬಚ್ಚಿಕೊಂತಾರೆ. ಎಲ್ಲರೂ ಬಂದು ಡೋರ್ ಓಪನ್ ಮಾಡಿದ್ರು. ನೀನ್ ಎಲ್ಲಿ ಬಚ್ಚಿಕೊಂಡ್ರು ಬಿಡಲ್ಲಮ್ಮ ಅಂತ ಹೇಳ್ತಾವ್ರೆ ಅಂತ ಒಂದ್ ಸ್ಮೈಲ್ ಕೊಟ್ಬಿಟ್ಟು ಒಬ್ಬನ ಕತ್ತಾನೆ ಹಂಗೆ ಎಗರ್ಸ್ಬಿಡ್ತಾರೆ. ಹಂಗೆ ಚಾಕು ಎತ್ಕೊಂಡು ಗನ್ ಎತ್ಕೊಂಡು ಒಬ್ಬನ ಶೂಟ್ ಮಾಡ್ತಾರೆ. ಇಲ್ಲ ಆಡ್ತಾರೆ ನೋಡಿ ಒಂದು ಫೈಟ್. ಯಪ್ಪ ಪಾಪ ನಮ್ಮನೆ ಏಟು ನಿಮ್ಮನೆ ಏಟಲ್ಲ, ಹಂಗ್ ಹೊಡಿತಾರೆ ಎಲ್ಲಾರನು ಹೊಡೆದು ಮಲಗಿಸ್ತಾರೆ. ಬಟ್ ಆ ಅಮ್ಮ ಮಾತ್ರ ಎದ್ಬಿಟ್ಲು. ಬೆಡ್ ಅಡ್ಡಾಡ್ಕೊಂಡಿದ್ದಾಳೆ. ನಮ್ಮ ಹೀರೋಯಿನ್ ಹೆಂಗಪ್ಪ ಹೊಡೆದಂತ ಯೋಚನೆ ಮಾಡ್ತಾ ಅವ್ರೆ. ಕೆಳಗಡೆ ಒಂದು ಗನ್ ಇದೆ. ಆ ಗನ್ ಎತ್ತಿ ಢಮಾರ್ ಅಂತ ಶೂಟ್ ಮಾಡ್ತಾಳೆ. ಹೆಂಗೋ ಸದ್ಯ ನಮ್ಮ ಹೀರೋಯಿನ್ಗೆ ಏನೂ ಆಗಿಲ್ಲ. ನಮ್ಮ ಹೀರೋಯಿನ್ ಕೈಲಿ ಚಾಕು ಇದೆ. ಅದನ್ನ ತಗೊಂಬಂದಂಗೆ ಒಳ್ಳೆ ಕಚ್ಕ ಅಂತ ಚುಚ್ಚ ಹಾಕ್ಬಿಡ್ತಾರ್ರಿ. ಇನ್ನ ಆ ಅಮ್ಮನು ಟಿಕೆಟ್ ಹಂಗೆ ಆಚೆ ಬರ್ತಾರೆ. ಪ್ಯಾಂಟ್ ಹಾಕೊಂಡು ಒಬ್ಬ ಅಲ್ಲಿ ದೇಕ್ಕೊಂಡು ಹೋಯ್ತಾವನೆ. ಅವ್ನು ಕತ್ನನು ಕುಯ್ದವನ ಸಾಯಿಸ್ತಾರೆ. ಮುಂದೆ ಬಂದ್ರು ನೋಡಿ ಮ್ಯಾನೇಜರ್ ಅಮ್ಮ ಬಂದು ಚಪ್ಪಾಳೆ ಹೊಡಿತಾವ್ರೆ. ಸೂಪರ್ ಅಮ್ಮ, ನಾನೇನೋ ನಿನ್ನ ಬಕ್ರ ಅನ್ಕೊಂಡೆ, ನೀನ್ ನೋಡಿದ್ರೆ ಸಾಕಾದಾಗ ಫೈಟ್ ಆಡ್ತೀಯಲ್ಲಮ್ಮ, ಏನ್ ನಿನ್ನ ಹೆಸರು ಅಂತ ಕೇಳ್ತಾರೆ. ಮೇಡಮ್ ಅವರೇ, ನಾನು ಬಂದಿರೋ ವಿಷಯನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಈ ಹೋಟ್ಲಲ್ಲಿ ನನ್ನ ತಂಗಿ ಇದ್ದಾಳಂತೆ, ನೀವು ಅವಳನ್ನ ಕಳಿಸಿದ್ರೆ ಪ್ಲೀಸ್ ನಾನು ಹೊಂಟೋಯ್ತೀನಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾವ್ರೆ. ಮ್ಯಾನೇಜರ್ ಅಮ್ಮನಿಗೆ ಶಾಕು. ಏನೋ ನಿನ್ ತಂಗಿನ? ಹಂಗೆ ಒಂದು ಹೀರೋಯಿನ್ ಫ್ಲಾಶ್ ಬ್ಯಾಕ್. ಅವತ್ ನೈಟು ಅವ್ರ ಅಪ್ಪನ ಶೂಟ್ ಮಾಡ್ಬಿಟ್ಟು ಓಡದ್ರಲ್ಲ, ಅವರಪ್ಪ ಆ ಶೂಟಿಂಗ್ ಅಲ್ಲಿ ಸತ್ತೇ ಹೋದರೆ. ಅದಕ್ಕೆ ಹುಡುಗಿನ ಹಿಡಿದು ಜೈಲ್ಗೆ ಹಾಕಿರ್ತಾರೆ. 10 ವರ್ಷ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಇನ್ನ ಜೈಲಲ್ಲಿ ಅವರು ಫ್ರೆಂಡ್ ಆಗಿ ಅವರೆಲ್ಲ ಕೊಲೆಗಾರರು, ದರೋಡೆಗಾರರು ಅಂತವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅಲ್ಲೇ ಈ ಫೈಟಿಂಗ್ ಶೂಟಿಂಗ್ ಎಲ್ಲ ನಮ್ಮ ಹೀರೋಯಿನ್ ಕಲ್ತ್ಕೊಂಡಿರೋದು. ಸರಿನಪ್ಪ, ತಂಗಿ ಇಲ್ಲಿರೋ ವಿಷಯ ಹೀರೋಯಿನ್ ಹೆಂಗ್ ಗೊತ್ತು ಅಂತ ಅನ್ಕೊಂಡಿದ್ದೀರಾ? ಅಲ್ಲಿ ನೋಡಿ ಒಬ್ಬ ಮ್ಯಾನೇಜರ್ನ ಇಟ್ಕೊಂಡಿರ್ತಾರೆ. ನನ್ನ ತಂಗಿ ಎಲ್ಲೆಲ್ಲಿ ಹೋಯ್ತಾಳೆ ಬತ್ತಾಳೆ ಎಲ್ಲ ಸ್ವಲ್ಪ ನನಗೆ ಹೇಳಪ್ಪ ಅಂತ. ಆ ಮ್ಯಾನೇಜರ್ ಹೇಳಿರ್ತಾನೆ, ನಿನ್ ತಂಗಿ ಈ ಹೋಟ್ಲಲ್ಲಿ ಇದ್ದಾಳೆ, ನೀನು ಹೋಗು ಅಂತ. ಅದಕ್ಕೆ ಹೀರೋಯಿನ್ ಅವ್ರ ತಂಗಿನ ಕರ್ಕೊಂಡು ಹೋಗಕ್ಕೆ ಬಂದವ್ರೆ. ಸೂಪರ್ ಅಮ್ಮ, ನೀನ್ ಫ್ಲಾಶ್ ಬ್ಯಾಕ್ ಸಕ್ಕದಾಗೈತೆ ಅಂತ ಮ್ಯಾನೇಜರ್ ಅಮ್ಮ ಹೇಳ್ತಾವ್ರೆ. ಬಟ್ ಇಲ್ಲಿ ಬಂದ್ರೆ ಆಚೆ ಹೋಗೋ ತರ ಇಲ್ವಲ್ಲ, ನೀನ್ ಹೆಂಗ್ ಹೋಯ್ತೀಯಾ ಅಂತ ಹಿಂಗೆ ಮಾತಾಡ್ತಾವ್ರೆ. ಹೀರೋಯಿನ್ ನೋಡ್ರಿ, ನೀವ್ ಏನಾರು ಮಾಡ್ಕೊಡ್ರಿ, ನನಗೆ ಬೇಕಾಗಿಲ್ಲ, ನನ್ನ ತಂಗಿನ ಮಾತ್ರ ವಾಪಸ್ ಕಳಿಸಿ ಸಾಕು ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಇವಾಗ ಸತ್ರು ಗೊತ್ತಾ, ಅದೇ ರೂಮ್ ಅಲ್ಲಿ ಎಲ್ಲಾರು ಹೊಡೆದು ಬಿಸಾಕಿರಲ್ಲ, ಅಲ್ಲಿ ನೋಡ್ರಿ ಹೆಂಗ್ ಬತ್ತಾವ್ರಂತ. ಒಬ್ಬ ತಲೆ ಕೈ ಹಿಡ್ಕೊಂಡ್ ಬತ್ತಾವನೆ. ಹಂಗೆ ತಲೆ ಅಂಟ್ಕೊಂತ ಇದೇರಿ, ಕೈ ನೋಡ್ರಿ ಹೆಂಗ್ ಅಂಟ್ಕೊಂತ ಇದೆ ಅಂತ. ಇನ್ನ ಅಲ್ಲಿ ಬಿದ್ದಿದ್ದವನು ಅವನು ಎದ್ ಬಂದ. ಇಲ್ಲೊಬ್ಳು ಕೆಲಸ ಮಾಡೋಳು, ಅಕ್ಕ ಇವಳು ನಾನ್ ಸಾಯಿಸ್ತೀನಿ ಅಂತ ಓಡ್ ಬತ್ತಾಳೆ. ಅವಳು ಹೊಟ್ಟೆಗೆನೆ ಚುಚ್ಬಿಡ್ತಾರೆ ನಮ್ಮ ಹೀರೋಯಿನ್. ಅಲ್ಲಿಂದ ಓಡ್ರ ನಮ್ಮ ಹೀರೋಯಿನ್. ಇನ್ನ ಮ್ಯಾನೇಜರ್ ಅಮ್ಮ ಬಂದ್ಬಿಟ್ಟು ಕೆಲಸ ಒಳಗೆ ಹೇಳ್ತಾವಳೆ, ಲೈ ಇನ್ನು 10 ನಿಮಿಷ ಎದ್ದು ಬಿಡ್ತೀಯ, ಹೋಟ್ಲು ಮಾತ್ರ ಕ್ಲೀನ್ ಆಗಿ ಇಡ್ಬೇಕಮ್ಮ ಅಂತ ಹೇಳಿ ಅವಳನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಎಲ್ಲಾ ಪಡೆಗಳು. ನಮ್ಮ ಹೀರೋಯಿನ್ ಹಂಗೆ ಮಾಡಿ ಒಂದು ಚಿಕ್ಕ ರೂಮಿಗೆ ಬರ್ತಾರೆ. ಆ ಬಾಗ್ಲು ಮುಸ್ತಾರೆ. ಹಿಂದೆ ನೋಡ್ರಿ ಒಬ್ಬ ಹುಡುಗ ಒಂದು ಚಾಕು ತಗೊಂಡ್ಬಂದು ಚುಚ್ಚೆ ಬಿಡದ. ಅಯ್ಯೋ ನನಗೆ ಚುಚ್ತಾನ ಅಂತೇಳಿ ಬಕ್ಕಂತ ಅವ್ನ ಮಕ್ಕದ ಮೇಲೆ ಒಂದು ಕೊಡ್ತಾರೆ. ಇನ್ನು ಆ ಕಡೆ ಬಚ್ಚಿಕೊಂತಾರೆ. ಅಲ್ಲೊಂದ್ ಕಡೆ ಲೈಬ್ರರಿಲಿ ಇವ್ರು ಮಾತಾಡ್ತಾವ್ರೆ. ಅದನ್ನ ಹೀರೋಯಿನ್ ಕೇಳಿಸ್ಕೊಂತಾರೆ. ಮ್ಯಾನೇಜರ್ ಅಮ್ಮ ಕಂಡು ಹಿಡಿದೇ ಬಿಟ್ಲು ರೀ, ಇಲ್ಲೇ ಅವಳು ನೋಡ್ರು ಅಂತ. ಇನ್ನು ಆ ಚಾಕು ತಗೊಂಡು ಆ ಕಡೆ ಈ ಕಡೆ ಎಲ್ಲ ಕಡೆ ಚುಚ್ತಾರೆ. ಹೆಂಗೋ ಹೀರೋಯಿನ್ ಹಂಗೆ ಎಸ್ಕೇಪ್ ಆಯ್ತಾರೆ. ಬಟ್ ಎಷ್ಟೊತ್ತ ಎಸ್ಕೇಪ್ ಆಗುತ್ತೆ ಅಲ್ಲಿ ನೋಡಿ, ಕೈಗೆ ಚುಚ್ಬಿಟ್ರು. ಮ್ಯಾನೇಜರ್ ಅಮ್ಮ ಹೇಳ್ತಾ ಇದೆ, ನೋಡು ನಿನ್ಗೊಂದು ಚಾನ್ಸ್ ಕೊಡ್ತೀನಿ ಬಂದ್ಬಿಡು ಅಂತ. ವಾಗೆ ಆತಾಗೆ ಅಂದ್ಬಿಟ್ಟು ಒಂದು ಬೇಸ್ಮೆಂಟ್ ಒಡೆ ನುಗ್ಬಿಡ್ತಾರೆ ನಮ್ಮ ಹೀರೋಯಿನ್. ಇಲ್ಲೊಂದು ಚೇಸಿಂಗ್ ಆಗುತ್ತೆ ನೋಡಿ, ಪಾಪ ರೀ. ಈ ಚೇಸಿಂಗ್ ಗೋಸ್ಕರನೇ ಈ ಮೂವಿನ ನೋಡಬಹುದು. ಕ್ಯಾಮ್ರಾ ಕೆಲಸನ ಸಾಕಾಗಿ ಮಾಡಿದಾರಪ್ಪ. ಅದು ಮಂಡಿ ಹಾಕೊಂಡೆ ಚೇಸಿಂಗು. ಹಂಗೆ ಚೇಸಿಂಗ್ ಮಾಡ್ತಾರೆ. ಒಬ್ಳು ನಮ್ಮ ಹೀರೋಯಿನ್ ಹಿಡ್ಕೊಂಡ್ಬಿಟ್ಲು. ಏಯ್ ಪಾರೆ ಹೋಗೋಣ, ನಿನ್ನ ಸಾಯಿಸ್ಬೇಕು ನಾವು ಅಂತ. ಏನೋ ನನ್ನ ಸಾಯಿಸ್ತೀಯ ಅಂತ ಹೇಳಿ ಒಂದು ಗನ್ ಇತ್ತಲ್ಲ, ಅದರಲ್ಲೇ ಶೂಟ್ ಮಾಡ್ಬಿಡ್ತಾರೆ. ಅವಳು ತಲೆ ಚಿಂದಿ ಚಿತ್ರಾನ್ನ ಹಾಕೋಗುತ್ತೀರಿ. ಆದ್ರೆ ಅವಳು ಸತ್ತಿಲ್ವಲ್ಲ, ತಿರ್ಗಾ ತಲೆನೇ ಇಲ್ದೆ ಹಂಗೆ ನಮ್ಮ ಹೀರೋಯಿನ್ ಓಡಿಸ್ಕೊಂಡ್ ಬತ್ತಾವಳೆ. ಹೆಂಗೋ ಹೀರೋಯಿನ್ ರೈಟ್ ಎತ್ಕೊಂಡ್ಬಿಟ್ರು. ಆ ಹುಡುಗಿ ಆ ಕಡೆ ನೋಡ್ಬಿಟ್ಟು ಲೆಫ್ಟ್ ಎತ್ಕೊಂಡ್ಬಿಡ್ತದೆ. ಡಮಾರ್ ಅಂತ ಯಾರೋ ಒಬ್ರು ಬಂದು ಬಾಯಿ ಮುಚ್ಕೊಂಡ್ಬಿಟ್ರು
ನಮ್ಮ ಹೀರೋಯಿನ್ ಕೇಳ್ತಾರೆ ಯೋ ಯಾರಯ್ಯ ನೀನು ಅಂತ ಹೇಳ್ತೀನಿ ಬಾಮ್ಮ ಅಂತ ಒಂದು ರೂಮ್ ಕರ್ಕೊಂಡೋದ್ರು. ಇವಾಗ ಒಬ್ಬಳನ್ನ ಶೂಟ್ ಮಾಡಿದ್ರೆ ಗೊತ್ತಾ, ಅವಳು ಕಣ್ಣು ನೋಡಿ ಇವ್ರನ್ನ ಹೆಂಗ್ ವಾಚ್ ಮಾಡ್ತಾ ಇದೆ ಅಂತ. ನೋಡಮ್ಮ ಇಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ, ಒಂದೇ ಒಂದು ಡೋರ್ ಇದೆ, ಅದು 8ನೇ ಫ್ಲೋರ್ ಅಲ್ಲಿ ಇದೆ, ಅಲ್ಲಿ ಹೋಗೋ ಅಷ್ಟಲ್ಲಿ ಹೆಂಗಾರು ಮಾಡಿ ಸಾಯಿಸ್ಬಿಡ್ತಾರೆ ಅಂತ ಅವಯ್ಯ ಇನ್ನ ಎದುರಿಸ್ತಾವನೆ. ಹೆಂಗೋ ಟಕ್ ಅಂತ ಆ ಕಣ್ಣು ನೋಡ್ತಾ ಇತ್ತಲ್ಲ ಅವ್ರಿಗೆ ಸಿಗ್ನಲ್ ಕೊಟ್ಬಿಡುತ್ತೆ. ಇನ್ನ ನಮ್ಮ ಹೀರೋಯಿನ್ ಆ ಕಣ್ಣ ಎತ್ತಿ ಹಿಂಗ್ ಇಸಿಕ್ತಾಳೆ. ಈ ಕಡೆ ಒಂದು ಹುಡುಗಿ ಬಂತು. ಇದ್ಯಾರಪ್ಪ ಅಂತೀರಾ, ತಂಗಿರಿ, ನಮ್ಮ ಹೀರೋಯಿನ್ ತಂಗಿ ಇಲ್ಲೇ ಅವಳು ನೋಡಿ. ಲೇ ನೀನ್ ಬಿಟ್ಟು ಹೋಗಿದ್ದಕ್ಕೆ ನೀನ್ ಎಲ್ಲೇ ಓದಿ ಅಂತ ಅಕ್ಕ ಕೇಳ್ತಾವ್ರೆ. ಅವಾಗ ತಂಗಿದೊಂದು ಚಿಕ್ಕ ಫ್ಲಾಶ್ ಬ್ಯಾಕ್. ಅಪ್ಪ ಸತ್ತೋದ್ನ ಒಂದ್ ಕಡೆ ಕೆಲಸ ಮಾಡ್ಕೊಂಡಿರ್ತಾರೆ. ಅವಯ್ಯನು ತುಂಬಾ ಕಾಟ ಕೊಡ್ತಾವ್ರಿ, ಅದಕ್ಕಾಗಿ ಹಂಗೆ ಆಚೆ ಬಂದಿರ್ತಾರೆ. ಅಲ್ಲಿ ನೋಡಿ ಅಲ್ಲಿ ಅದೊಂದು ಪೇಪರ್ ಸಿಕ್ತು, ಅದರಲ್ಲಿ ಈ ಹೋಟ್ಲು ಆಡ್ ಇದೆ, ಇದರ ಹೋಟ್ಲಲ್ಲಿ ಕೆಲಸ ಇದೆ, ಇಲ್ಲೇ ಬಂದ್ರೆ ಜಾಲಿ ಆಗಿರ್ಬೋದು ಅಂತ. ಅದಕ್ಕೆ ಆ ಹುಡುಗಿ ಯಾಮಾರಿ ಇಲ್ಲಿಗೆ ಬಂದೈತೆ. ಇಲ್ಲಿ ಬಂದ ಆ ಹುಡುಗಿನ ಸಾಯಿಸ್ಬೇಕಾಗಿತ್ತು ಇವರು. ಬಟ್ ಆ ಹುಡುಗಿ ಇಲ್ಲ, ನನಗೆ ಬಾಳ್ಬೇಕು, ಪ್ಲೀಸ್ ನನಗೊಂದು ಜೀವನ ಕೊಡಿ ಅಂತ ಹೇಳಿರ್ತಾರೆ. ಅದಕ್ಕೆ ಆ ಮ್ಯಾನೇಜರ್ ಅಮ್ಮ ಸರಿ ನಿನಗೆ ಪರ್ಮನೆಂಟ್ ಆಗಿ ಜೀವನ ಕೊಡ್ತೀನಿ, ಏನಿಲ್ಲ ನೀನು ಒಬ್ಬಳನ್ನ ಕರ್ಕೊಂಡ್ಬಂದು ಕೊಲೆ ಮಾಡಿದ್ರೆ ಸಾಕು, ಮಿಕ್ಕಿ ನಾವು ನೋಡ್ಕೋತೀವಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಒಬ್ಬರನ್ನ ಈ ತಂಗಿ ರೆಡಿನೂ ಮಾಡಿರುತ್ತೆ. ಆ ವೈಡಿನ ಕಿತ್ಕೊಂಡೆ ಅಕ್ಕ ಈ ಹೋಟ್ಲಿಗೆ ಬಂದಿರೋದು. ಆ ವಿಷಯ ಗೊತ್ತಾಗಿದ ತಕ್ಷಣ ತಂಗಿಗೆ ಶಾಕು. ಏಯ್ ನಾನು ಬರಲ್ಲ, ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಅಕ್ಕ ಬಿಡ್ತಾರ ಫೈಡ್ ಅಂತ ತಂಗಿ ಮಕ್ಕದ ಮೇಲೆ ಒಂದು ಹಾಕ್ತಾರೆ. ತಂಗಿ ಹೆಂಗೋ ಕೆಳಗಡೆ ಬಿದ್ಲು. ಇನ್ನ ಮ್ಯಾನೇಜರ್ ಅಮ್ಮ ಎಲ್ಲರೂ ಒಳಗಡೆ ನುಗ್ಗಿದ್ರು. ಹೆಂಗೋ ಮ್ಯಾನೇಜರ್ ಅಮ್ಮ ಗಂಡ ಇದ್ನಲ್ಲ ಅವನೇ ಇವರಿಬ್ಬರನ್ನ ಕಾಪಾಡ್ತಾನೆ. ಹಂಗೆ ತಂಗಿನ ಎತ್ಕೊಂಡು ಒಂದ್ ಕಡೆ ಓಡ್ತಾ ಅವ್ರೆ. ಹೋಗಿ ಒಂದ್ ರೂಮ್ ಅಲ್ಲಿ ಬಚ್ಚಿಕೊಂಡಿದ್ದಾರೆ. ಅಲ್ಲಿ ನೋಡಿ ಒಬ್ಬ ಗಡರ್ ಗಜ ಬಂದ. ಇನ್ನ ಅಕ್ಕನ ಇಕ್ಕ ಮುಕ್ಕ ಬಾರಿಸ್ತಾನೆ. ಇನ್ನೇನು ಅಕ್ಕನ ಅವ್ನು ಕೊಲೆ ಮಾಡಬೇಕು ಢಮಾರ್ ಅಂತ ತಂಗಿ ಒಂದು ಕೊಟ್ಲು ಹಿಂದ್ಗಡೆಯಿಂದ. ಇನ್ನ ಮ್ಯಾನೇಜರ್ ಅಮ್ಮ ಗಂಡನ ಹಿಡ್ಕೊಂಡು ಯಾಕೋ ಅವ್ರನ್ನ ತಪ್ಪಿಸ್ಕೊಳಕ್ ಬಿಟ್ಟೆ ಲೇ ಹೇಳೋ ಬೋಡ ಅಂತ ಕೇಳ್ತಾ ಅವ್ರೆ. ಅದಕ್ಕೆ ಆ ಗಂಡನು ಲೇ ಏನ ಇದೆಲ್ಲ ಒಂದು ಜೀವನನೇ, ಸಾವಿದ್ರನೇ ಕಣೆ ಇನ್ನೊಂದು ಬದುಕು, ಹೇಳೋ ಮತ್ತು ಕೇಳಿ ಇದೆಲ್ಲ ಬೇಡ ಕಣೆ ಬಿಟ್ಬಿಡೆ ಅಂತ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾವ್ರಿ ಅವರು. ಈ ಕಡೆ ನೋಡಿ ಒಂದು ಹುಡುಗಿ ಎಲ್ಲ ಕಡ್ಡಿಗಳನ್ನ ದೊಣ್ಣೆಗಳನ್ನ ಇದನ್ನೆಲ್ಲ ಎತ್ಕೊಂಡ್ ಬರ್ತಾ ಇದೆ. ಈ ಕಡೆ ಮ್ಯಾನೇಜರ್ ಅಮ್ಮ ಹೇಳ್ತಾವ್ರೆ ಸೋಲ್ಜರ್ ಎಲ್ಲರೂ ಬನ್ನಿ, ಎಲ್ಲರೂ ಕೈಗೊಂದು 5 ತಗೊಳ್ಳಿ, ಆ ಹುಡುಗಿನ ಎಲ್ಲೇ ಇದ್ರು ಕಂಡಿಡಿಬೇಕು, ನಮ್ಮ ಬಾಸ್ದಾರ ಎತ್ಕೊಂಡು ಹೋಗ್ಬೇಕು, ನಿಮ್ಗೆಲ್ಲ ವರ ಬೇಕಲ್ವಾ ಅಂತೇಳಿ ನಮ್ಮ ಹೀರೋಯಿನ್ ಇಡೀ ಆ ಹೋಟ್ಲಲ್ಲಿ ಎಷ್ಟು ಜನ ಇದಾರೋ ಎಲ್ಲರೂ ಹುಡುಕಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಹೀರೋಯಿನ್ಗೆ ಇವಾಗ ತಾನೇ ದಡಿಯ ಹೊಡೆದ್ಬಿಟ್ಟು ಹೋಗೋನೆ. ತಂಗಿನೂ ಹೇಳ್ತಾವಳೆ ನೋಡೆ ನಾನು ಬಿಟ್ಬಿಟ್ಟು ಇಲ್ಲಿಂದ ಹೋಗು ಅಂತ. ತಂಗಿನ ಅಲ್ಲೇ ಕಟ್ಟಾಕ್ತಾರೆ. ಈ ಕಡೆ ಏನೋ ಒಂದು ಹುಡುಗಿ ಬಡ್ಕೊಳ್ಳೋ ತರ ಸದ್ದು. ಏನಪ್ಪಾ ಅಂತ ನಮ್ಮ ಹೀರೋಯಿನ್ ಹೋಗ್ತಾರೆ. ಅಲ್ಲಿ ಫುಲ್ಲು ಕತ್ಲು, ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೆಂಗಂದ್ರೆ ಹಂಗೆ ಹೊಡಿತಾನೆ ಅವನೇ ನಮ್ಮ ಹೀರೋಯಿನ್ಗೆ. ಇವರು ಆ ಕಡೆ ಒದೆ ತಿಂತಾನೆ ಅವ್ರೆ. ತುಂಬಾ ನೋವಾಗುತ್ತೆ. ಅಲ್ಲೊಂದು ಡೋರ್ ಇದೆ, ಓಪನ್ ಮಾಡ್ತಾರೆ. ಹೆಂಗೋ ಬೆಳಕಿಗೆ ಬಂದು ಬಿದ್ರು. ಹಂಗೆ ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ನಿಂತವ್ರೆ. ಆ ಕಡೆ ಎಲ್ಲಾ ಪಡೆಗಳು ಬಂತು, ಬ್ಲಾಕ್ ಕಲರ್ ಡ್ರೆಸ್ಗಳು ಹಾಕೊಂಡು. ಹಂಗೆ ತಂಗಿ ನಾನು ನೋಡಿ ಬಾಯಿ ಮುಚ್ಚಿ ಕರ್ಕೊಂಡ್ ಬರ್ತಾವ್ರೆ. ಇನ್ನೇನಪ್ಪಾ ಮಾಡೋದು, ತಿರ್ಗಾ ಕತ್ಲಿಗೆ ಹೋಗ್ಲೇಬೇಕಾ ಅಂತೇಳಿ ಆ ಕೊಡ್ಲಿಗೆ ಬೆಂಕಿ ಹಚ್ಕೊಂಡು ಹೊರಗಡೆ ಹೋಯ್ತಾರೆ. ಈ ಸರಿ ಎಲ್ಲರಿಗೂ ಇಕ್ಕ ಮುಕ್ಕ ಬಾರಿಸ್ತಾರ್ರಿ. ಆಕ್ಷನ್ ಸೀನ್ಗಳು ಒಂದೊಂದೂ ಸಕ್ಕದಾಗೈತೆ. ಗಾಯ್ಸ್ ಈ ಮೂವಿನ ಮಿಸ್ ಮಾಡಬೇಡಿ, ಮೂವಿ ನೋಡಿ ಸಕ್ಕದಾಗೈತೆ. ಎಲ್ಲಾರನು ಹೊಡೆದು ಹಿಂಗೆ ಮಲಗಿಸ್ತಾರಲ್ಲ, ಒಬ್ಬ ಮಾತ್ರ ಗನ್ ಎತ್ಕೊಂಡ್ಬಿಡ್ತಾನ್ರಿ. ಆ ಟೇಬಲ್ ಮೇಲೆ ಕಾಲು ಇಕ್ಬಿಟ್ಟಂಗೆ ಎಗಿರ್ತಾರೆ. ಆ ಟೇಬಲ್ ಜೊತೆಲೇ ಆಗಿರುತ್ತೆ. ಆ ಟೇಬಲ್ ನ ಸೀಳ್ಬಿಟ್ಟು ಹಂಗೆ ಅವನನ್ನು ಸೀಳ್ತಾರೆ. ಆ ಟೇಬಲ್ ಓಳಾಗ್ಬಿಡುತ್ತೆ, ಅವನು ಓಳಾಗ್ಬಿಡ್ತಾನ್ರಿ. ಇನ್ನ ಅದೆಂಗೋ ದೊಡ್ಡ ಹೋಟ್ಲು ಬೇರೆ. ಇನ್ನ ಇಷ್ಟೊಂದು ಬೆಂಕಿ ಬಿದ್ರೆ ನೀರ್ ಬರುತ್ತಲ್ಲ ಎಮರ್ಜೆನ್ಸಿ ವಾಟರ್ ಬಂತು ನೋಡಿ. ಅಲ್ಲಪ್ಪ ತಾತಪ್ಪ ಸರಿನಮ್ಮ, ನನಗಿನ್ನ ಆಯ್ಸೆ ಬಂದಿಲ್ಲ, ಅಷ್ಟು ಬೇಗ ನಿನ್ ಕಾಲ್ ಕತ್ತರಿಸ್ಬಿಡಲ್ಲಮ್ಮ, ಎಳಮಾತ್ ಕೇಳಮ್ಮ, ನನ್ ಬಿಟ್ಬಿಡಮ್ಮ, ನಾನು ನಿನ್ ತಂಗಿದಾರನೇ ಇದ್ದೀನಮ್ಮ ಅಂತ ಸ್ವಲ್ಪ ಗಿಂಜತಾನೆ. ಸರಿ ಮುತ್ಕನ್ನ ಸಾಯಿಸೋಣ ಬೇಡ ಅಂತ ಯೋಚನೆ ಮಾಡ್ತಾ ಅವ್ರೆ. ತಂಗಿ ಬಂದು ಅಕ್ಕನ್ನ ತಪ್ಕೊಂಡ್ಲು. ಅಕ್ಕ ಬಾರ ಇಲ್ಲಿಂದ ಆಚೆ ಹೋಗೋಣ ಅಂತ ಹೇಳಿ ಹಿಂಗ್ ಹೋಯ್ತಾರೆ. ಈ ಕಡೆ ಮ್ಯಾನೇಜರ್ ಅಮ್ಮನ್ ತೋರಿಸಿದ್ರು. ಇವಾಗ ಜಗಳ ಆಯ್ತಲ್ಲ, ಅದೇ ರೂಮಿಗೆ ಬಂದವ್ರೆ. ಏನ್ರಯ್ಯ ಹಿಡಿದ್ರ ಅಂತ. ಆಗಿಲ್ಲ ಮೇಡಮ್, ಅವಳು ಖರಾಬಾಗಿ ಫೈಟ್ ಮಾಡ್ತಾಳೆ, ನಾವೇನೋ ಸುಮ್ಮನೆ ಹುಡುಗಿ ಅನ್ಕೊಂಡ್ವಿ, ಇಲ್ಲಿ ನೋಡಿ ಯಾರಿಗೂ ಹೆಂಗ್ ಇಕ್ಕ ಮುಕ್ಕ ಬಾರಿಸೋಳೆ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾವ್ರೆ. ಬಟ್ ಯಾರು ಸತ್ತಿಲ್ಲ, ಎಲ್ಲ ವಾಪಸ್ ಎದ್ದವ್ರೆ. ಮ್ಯಾನೇಜರ್ ಅಮ್ಮನಿಗೆ ಸಖತ್ ಕೋಪ. ಈ ಕಡೆ ತಂಗಿ ಕೇಳ್ತಾವಳೆ ಅಕ್ಕ ಇದೇನೆ ಈ ತರ ಫೈಟಿಂಗು ಎಲ್ಲೇ ಕಲ್ತೆ ಅಂತ. ಜೈಲಲ್ಲಿ ಇದ್ನಲೆ ಅವಾಗ ಕಲ್ತ್ಕೊಂಡೆ, ನೋಡಲಿ ಹೆಂಗ್ ಹೊಡಿತದೆ ಗೊತ್ತಾ, ಅದು ತೋರ್ಸಾರೆ. ಜೈಲಲ್ಲಿ ಒಂದು 10-20 ಜನಕ್ಕೆ ಹೊಡಿತಾರೆ. ಇವ್ರು ಯಾವ್ದು ಎಲ್ಲ ವಯಸ್ಸಾಗಿರೋರಲ್ವಾ, ಸುಮ್ಮನೆ ಹೊಡಿತಾರೆ ಇವ್ರನ್ನ. ಹಿಂಗೆ ಅಕ್ಕ ತಂಗಿರಿಬ್ರು ಕಷ್ಟ ಸುಖ ಮಾತಾಡ್ತಾರಲ್ಲ. ಆಚೆ ನೋಡಿ ಮ್ಯಾನೇಜರ್ ಅಮ್ಮ ಕೊಡ್ಲಿ ತಗೊಂಡು ಬಂದೇ ಬಿಟ್ರು ಅದೇ ರೂಮ್ಗೆ. ನಮ್ಮ ಹೀರೋಯಿನ್ ಅದೇ ಮ್ಯಾನೇಜರ್ ಅಮ್ಮನ ಗಂಡ ಹೇಳಿದ್ನಲ್ಲ 8ನೇ ಫ್ಲೋರ್ ಒಂದು ಡೋರ್ ಇದೆ ಅಂತ, ಅಲ್ಲಿಗೆ ಹೋಗಕ್ ನೋಡ್ತಾರೆ. ಹತ್ತಾವ್ರೆ. ಹಿಂದೆ ನೋಡಿ ಬಂದ ಹತ್ತಾನ ಅವನು. ಇನ್ನು ಆ ಕಡೆಯಿಂದ ಗನ್ನೆಲ್ಲ ಶೂಟ್ ಮಾಡ್ತಾರೆ. ಅದ್ರಲ್ಲಿ ಬರೋದೇ 2 ಬುಲೆಟ್, ಯಾಕಂದ್ರೆ ಡಬಲ್ ಬಾರ್ ಗನ್ ಅದು. ಎಲ್ಲಾರು ಶೂಟ್ ಮಾಡಿ ಹಂಗೆ ಮಾಡಿ ಲಿಫ್ಟ್ ಓಪನ್ ಆಯ್ತು. ನಮ್ಮ ಹೀರೋಯಿನ್ ಆಚೆ ಬಂದ್ರು. ಮುಂದೆ ನೋಡಿದ್ರ ಮ್ಯಾನೇಜರ್ ಅಮ್ಮ ಪಡೆಗಳನ್ನ ಹಾಕೊಂಡು ಇವಳಿಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರೆ. ಇನ್ನ ಮ್ಯಾನೇಜರ್ ಅಮ್ಮ ತಂಗಿ ಹತ್ರ ಹೇಳ್ತಾ ಇದೆ, ಏನೇ ನಿನಗ್ದ ಒಂದು ಜೀವನ ಕೊಡ್ತೀನಿ ಅಂತ ಹೇಳಿದ್ನಲ್ಲೇ, ನೀನ್ ನನಗೇ ಮೋಸ ಮಾಡಕ್ ನೋಡ್ತೀಯಾ, ಸರಿ ಬನ್ರಿ ಹೋಗೋಣ ಅಂತ ಹೇಳ್ತಾರೆ. ಅಲ್ಲೊಂದು ಹಂದಿ ಸೌಂಡ್ ಬರುತ್ತೆ. ಮ್ಯಾನೇಜರ್ ಅಮ್ಮ ಹೇಳ್ತು, ಏನ್ರೋ ಮುಖ ನೋಡ್ತಾ ಇರಾ, ಹೋಗಿ ಎಳ್ಕೊಂಬನ್ರು ಅಂತ. ಅವರು ಹೋಗಿ ಎಳಿತಾರೆ. ಬಟ್ ನಮ್ಮ ಹೀರೋಯಿನ್ ಬರಲ್ಲ. ಹಿಂಗ್ ಕೇಳ್ತಾನೆ, ಹಿಂದೆ ಹೋಗಿ ತಿರ್ಗಾ ವಾಪಸ್ ಬರ್ತಾರೆ. ನೋಡಿದ್ರೆ ಲಿಫ್ಟ್ ಒಳಗಡೆ ಬಿದೋಗ್ಬಿಡದ. ಅಲ್ಲಿ ನೋಡ್ರಿ ಹೆಂಗ್ ಹೋಯ್ತವ್ರ ಕೆಳಗಡೆ ಅಂತ. ಟಕ್ ಅಂತ ಸೆಂಟ್ರಲ್ಲೇ ಸ್ಟಾಪ್ ಆಗೋದ್ರು. ಏನಪ್ಪಾ ವಿಷಯ ಅಂತೀರಾ, ಅಲ್ಲಿ ನೋಡಿ ಗಡರ್ ಗಜ ಹಿಡ್ಕೊಂಡ್ಬಿಟ್ಟ ನಮ್ಮ ಹೀರೋಯಿನ್. ಹಿಡ್ಕೊಂಡು ಮೇಲ್ಗಡೆ ಎತ್ಕೊಂಡ್ ಬರ್ತಾನೆ. ನಡಿಯೇ ಹೋಗೋಣ ಅಂತ ಮ್ಯಾನೇಜರ್ ಅಮ್ಮ ಒಂದು ರೂಮ್ ಕರ್ಕೊಂಡು ಹೋಯ್ತಾರೆ. ಆ ರೂಮ್ ಅಲ್ಲಿ ತುಂಬಾ ಕ್ಯಾಂಡಲ್ ಎಲ್ಲ ಅಂಟಿಸವ್ರೆ. ಒಂದ್ ಕಡೆ ಫ್ಯಾನ್ ಬೇರೆ ಓಡ್ತಾ ಇದೆ. ಅಲ್ಲಿ ನೋಡ್ರಿ ಒಂದು ಹಂದಿ ತಲೆ, ಅದಕ್ಕೆ ಕೈ ಕಾಲು ಏನು ಇಲ್ಲ, ಹಂಗೆ ನ್ಯಾತಾಡ್ತಾ ಇದೆ. ಈ ಮ್ಯಾನೇಜರ್ ಅಮ್ಮ ಮುಂದೆ ಹೋದ್ರು. ಆ ಹಂದಿ ಮೂಗತ್ರ ಕೈ ಇಡ್ತಾ ಅವ್ರೆ. ಹಂದಿಗೆ ಪ್ರಾಣ ಬಂತುರಿ. ಆ ಕ್ಯಾಂಡಲ್ ನೋಡಿ ನೆರಳು ಹೆಂಗ್ ಬರ್ತಾ ಇದೆ ಅನ್ಬಿಟ್ಟು ಅಂತ ಹಂದಿ ಹಂಗೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡ್ತು. ಹಂದಿ ಆ ಮ್ಯಾನೇಜರ್ ಅಮ್ಮನ ಹತ್ರ ಮಾತಾಡ್ತಾ ಇದೆ. ಮ್ಯಾನೇಜರ್ ಅಮ್ಮ ಚೆನ್ನಾಗಿದ್ಯಾ, ಎಷ್ಟು ಬಲಿ ಕೊಟ್ಟೆ, ಯಾಕೆ ನೀನು ಬರ್ತಾ ಬರ್ತಾ ಬಲಿನೇ ಕಮ್ಮಿ ಮಾಡ್ಬಿಟ್ಟೆ ಅಂತ ಮ್ಯಾನೇಜರ್ ಅಮ್ಮನ ಹತ್ರ ಕೇಳ್ತಾ ಇದೆ. ಅದಕ್ಕೆ ಮ್ಯಾನೇಜರ್ ಅಮ್ಮನು ಯಾರು ಸಿಗ್ತಾ ಇಲ್ಲ, ಏನ್ ಮಾಡ್ಲಿ ನಾನು, ಅದಕ್ಕೆ
ಇವಳೊಬ್ಳು ಸಿಕ್ಕವಳೆ ಒಂದ್ 4-5 ಜನಕ್ಕೆ ಪ್ರಾಣ ಬೇಕಂತೆ, ಪ್ಲೀಸ್ ಏನಾದ್ರು ಮಾಡಿ ಅಂತ ಮ್ಯಾನೇಜರ್ ಅಮ್ಮ ಕೇಳ್ಕೊಂತ ಅವಳೆ. ಆ ವಂದಿ ತಲೆ ಮೇಲೆ ಒಂದು ಹೆಸರು ಬರ್ದೈತೆ. ಆ ಹೆಸರನ್ನ ಆ ವಂದಿ ಅಳಿಸ್ತಾ ಇದೆ. ಅದು ಯಾರ ಹೆಸರು ಅಂತೀರಾ? ನಮ್ಮ ಮ್ಯಾನೇಜರ್ ಅಮ್ಮ ಇದ್ರಲ್ಲ ಅವ್ರ ಗಂಡನ ಹೆಸರು. ಏನೋ ನನ್ ಗಂಡನ ಅಂತ ಮ್ಯಾನೇಜರ್ ಅಮ್ಮ ಕೇಳ್ತಾರೆ. ಹೌದು, ನಮಗೆ ದ್ರೋಹ ಮಾಡೋರು ಯಾರು ಬದುಕಿರಬಾರ್ದು ಅಂತ ಅಂದಿ ಹೇಳ್ತಾ ಇದೆ. ಅದೇ ನಮ್ಮ ಹೀರೋಯಿನ್ ಕಾಪಾಡ್ತಾರಲ್ಲ ಅದಕ್ಕೆ ಮ್ಯಾನೇಜರ್ ಅಮ್ಮನಿಗೆ ಆ ವಂದಿ ತಲೆ ಹೇಳ್ತಾ ಇದಾರೆ ಅವಳನ್ನ ಕೊಂದು ಬಿಡು ಅಂತ. ಇವಳು ಹಿಂದೆ ಮುಂದೆ ನೋಡೇ ಇಲ್ಲ, ಸ್ವಂತ ಗಂಡನ್ನ ಹಂಗೆ ಕತ್ತು ಕುಯ್ದಿ ಸಾಯಿಸೇ ಬಿಡ್ತಾಳ್ರಿ. ಇನ್ನ ಆ ಡೆಡ್ ಬಡಿ ತಗೊಂಡೋಗ ಅಲ್ಲೊಂದು ಮಿಕ್ಸಿ ಇದ್ದಂಗಿದೆ, ಅದರಲ್ಲಿ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಆ ವಂದಿ ತಲೆ ನಮ್ಮ ಹೀರೋಯಿನ್ ತಂಗಿನ ಕರಿತಾ ಇದೆ. ನಿನಗೆ ಏನ್ ಬೇಕು, ನೀನ್ ಯಾರ ಹೆಸರು ಬರಿಬೇಕು, ಬಾ ನನ್ ತಲೆ ಮೇಲೆ ಬರಿ ಅಂತ ಹೇಳ್ತಾ ಇದೆ. ಈ ಹುಡುಗಿನೂ ಹೋಗ್ಬಿಟ್ಟು ಸೀದಾ ಅಲ್ಲಿ ಹೆಸರು ಬರೀತಾಳೆ. ಅಂದಿ ತಲೆ ಏನ್ ಹೇಳ್ತಾ ಇದೆ ಗೊತ್ತಾ, ನೀನು ಶಾಶ್ವತವಾಗಿ ಬದುಕಿರ್ಬೇಕಂದ್ರೆ ನಿಮ್ಮ ಅಕ್ಕನ್ನ ಸಾಯಿಸ್ಬಿಡು ಅಂತ ಅಂದಿ ತಲೆ ಹೇಳ್ತಾ ಇದೆ. ಇನ್ನ ಆ ಹುಡುಗಿನೂ ಕೈಗೆ ಚಾಕು ಎತ್ಕೊಳ್ಳುತ್ತೆ. ಅಕ್ಕನ್ನ ಹಂಗೆ ನೆನೆಸ್ಕೊಂತಾಳ್ರಿ. ಅಕ್ಕ ನನಗೋಸ್ಕರ ಇಷ್ಟು ದೂರ ಬಂದವರಲ್ಲ ಅಂತೇಳಿ ಪಾಪ ಹುಡುಗಿ ಅವಳ ಕತ್ತನ ಕುಯ್ಕೊಂಡು ಹಂಗೆ ಅಲ್ಲಿ ಬಿದೋಗ್ಬಿಡ್ತಾಳೆ. ಅಕ್ಕನು ಪಕ್ಕದಲ್ಲೇ ಮನಿಕೊಂಡು ಯಾಕೆ ಈ ತರ ಕೆಲಸ ಮಾಡಿದೆ, ನಾನು ನಿನಗೋಸ್ಕರ ತಾನೇನೆ ಇಷ್ಟು ದೂರ ಬಂದಿದ್ದೀನಿ, ನನ್ನ ಬಿಟ್ಟು ಹೋದಲ್ಲೇ ಅಂತ ಅಕ್ಕ ಸ್ವಲ್ಪ ಫೀಲ್ ಮಾಡ್ಕೋತಾರೆ. ತಂಗಿ ಅಕ್ಕನ ಕೈನ ಹಿಡ್ಕೊಂಡು ಅಕ್ಕ ನೀನ್ ಅನ್ಕೊಂಡಂಗಿಲ್ಲ, ಹೋಗು ಎಲ್ಲರನ್ನು ಕೊಚ್ಚಿ ಬಿಸಾಕು ಅಂತ ತಂಗಿ ಹೇಳ್ತಾವ್ರೆ. ಇನ್ನೊಂದು ಮಹಾನ್ ಟ್ವಿಸ್ಟ್ ಏನ್ ಗೊತ್ತಾ, ಅಕ್ಕ ತಂಗಿ ಇಬ್ಬರ ಹೆಸರು ಇವಾಗ ಅಂದಿ ತಲೆ ಮೇಲೆ ಬರ್ದವ್ರೆ. ಅಕ್ಕನ ಗೊತ್ತಾಗಿದ ತಕ್ಷಣ ಚಾಕು ಎತ್ತಿ ಹಂಗೆ ವಂದಿ ತಲೆನ ಕಟ್ ಮಾಡ್ತಾಳೆ. ತಲೆ ಎಲ್ಲ ಚರ್ಮನ ಕಟ್ ಮಾಡಿ ಇವ್ರಿಬ್ಬರು ಹೆಸರು ಇರುತ್ತಲ್ಲ ಅದನ್ನ ಮಾತ್ರ ಜೋಬಲ್ಲಿ ಹಾಕೊಂಡು ಆಡ್ತಾರ ನೋಡ್ರಿ ಒಂದು ಫೈಟ್. ಇನ್ನ ಅಲ್ಲಿ ಇರೋರು ಇವಳಿಗೆ ಸಾವಿದ್ದಾಗ್ಲೇ ಈ ತರ ಹೊಡೆದ್ಲು, ಇನ್ನ ಇವಳಿಗೆ ಸಾವೇ ಇಲ್ಲ, ಇನ್ ಹೆಂಗ್ ಹೊಡಿತಾಳ ಇವಳು ಅಂತ ಎದ್ದಿ ಬಿದ್ದಿ ಓಡ್ತಾವ್ರೆ. ಒಬ್ಬೊಬ್ಬರನ್ನು ಇಟ್ಟಾಡ್ಸಿ ಹೊಡಿತಾಳ್ರಿ. ಅಲ್ಲಿ ನೋಡಿ ಒಬ್ಬನ ಚೈನಲ್ಲಿ ಹಾಕಿ ಎತ್ತೇ ಬಿಟ್ಟಿದ್ದಾಳೆ, ಇನ್ನೊಬ್ಬನ ಚೈನಲ್ಲಿ ಕಟ್ಟಾಕಿದಾಳೆ. ಹಿಂಗೆ ಆ ಚಾಕು ತಗೊಂಡು ಹಿಂಗ್ ತಿರುಗ್ತಾಳೆ. ಅಲ್ಲೊಂದು ಲೇಡಿ ನಿಂತ್ಕೊಂಡಿದೆ ನೋಡಿ, ಅಲ್ಲಿ ನೋಡ್ರಿ ಕತ್ತೆ ಎಗರು ಬಿಟ್ಟೈತಾಗ್ಲೇ. ಆ ಕತ್ತನ್ನ ತಗೊಂಡೋಗಿ ಅಲ್ಲಿ ಮಿಕ್ಸಿಯಲ್ಲಿ ಹಾಕ್ಬಿಡ್ತಾರೆ. ನನ್ನ ಮಕ್ಳು ಕತ್ತಿರ್ತಾನೆ ವಾಪಸ್ ಬರ್ತೀರಾ, ನಿಮ್ ಕತ್ತೆ ಇರಬಾರ್ದು ಅಂತೇಳಿ ಆ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಬಿಡ್ತಾರೆ ಆ ಕತ್ತನ. ಇನ್ನ ಮ್ಯಾನೇಜರ್ ಅಮ್ಮ ಬತ್ತದೆ ಹೊಡಿಯಕ್ಕೆ ಹಿಂಗ್ ಬೊಗ್ತಾಳೆ. ನೋಡಿದ್ರೆ ಗಡ್ಡೋರ್ ಗಜ್ಜ ಹಂಗೆ ಕತ್ನ ಹಿಡ್ಕೊಂಡ್ಬಿಟ್ಟ. ಹಿಡಿದು ಅಲ್ಲಿ ಗೋಡೆಗೆ ತಳ್ಬಿಡ್ತಾನೆ. ಅಲ್ಲೊಂದು ಪೈಪ್ ಇದೆ, ಅದನ್ನ ಕಟ್ ಮಾಡ್ತಾರೆ. ಅದು AC ಪೈಪ್ ಏನೋ ಇವನ್ ಮುಖದಲ್ಲಿ ಬಿದ್ದು ಮುಖ ಎಲ್ಲ ಹಂಗೆ ಐಸ್ ತರ ಆಗ್ಬಿಡುತ್ತೆ. ನಿನ್ನ ಬಿಡಲ ಕಣೆ ಅಂತ ಮ್ಯಾನೇಜರ್ ಅಮ್ಮ ಬರ್ತಾರೆ. ಆ ವಂದಿ ತಲೆ ಇತ್ತು ಗೊತ್ತಾ, ಅದು ಬಂದಂಗೆ ಮ್ಯಾನೇಜರ್ ಅಮ್ಮನ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಇನ್ನ ಈ ಕಡೆ ಕಟ್ಟಾಗಿರೋರು ಎಲ್ಲ ವಾಪಸ್ಸು ಬತ್ತಾವ್ರೆ. ಯಾಕಂದ್ರೆ ಇವ್ರಿಗೆ ಸಾವೇ ಇಲ್ವಲ್ಲ, ಆ ಹೆಸರನ್ನ ಅಳಿಸ್ಬೇಕು, ಅವಾಗ್ಲೇನೆ ಇವ್ರಿಗೆಲ್ಲ ಸಾವು. ಇನ್ನ ಆ ವಂದಿ ತಲೆ ಜೊತೆ ನಮ್ಮ ಮ್ಯಾನೇಜರ್ ಅಮ್ಮನ ಜೊತೆ ನಮ್ಮ ಹೀರೋಯಿನ್ ಫೈಟ್ ಮಾಡ್ತಾರೆ. ಆ ವಂದಿನೂ ಸುಮ್ಮನೆ ಹೇಳ್ಬಾರ್ದು ರೀ, ಸಾಕಾದಾಗ ಫೈಟ್ ಮಾಡ್ತದು. ಆಕ್ಷನ್ ನಂಬರ್ 1 ಅಂತ ಹೇಳ್ಬೋದಪ್ಪ ಈ ವರ್ಷಕ್ಕೆ ಈ ಮೂವಿನ. ಆ ತರ ಇಬ್ಬರಿಗೂ ಫೈಟ್ ನಡೆಯುತ್ತೆ. ಹೇಗೋ ಹಂಗೆ ಮಾಡಿ ನಮ್ಮ ಹೀರೋಯಿನ್ ಆ ತಲೆನ ಕಿತ್ತೇ ಬಿಡ್ತಾರೆ. ಮ್ಯಾನೇಜರ್ ಅಮ್ಮ ಹಂಗೆ ಹಾರ್ಕೊಂಡು ಹೋಗಿ ನೀಟಾಗಿ ಅಲ್ಲೊಂದು ಕೋಲ್ ಇರುತ್ತೆ, ಅದರಲ್ಲಿ ಚುಚ್ಕೊಂಡು ಹಂಗೆ ಬಿದ್ದಿರ್ತಾರೆ. ಯಾಕಂದ್ರೆ ಒಂದು 10 ನಿಮಿಷ ಆದ್ರೆ ಎದೊಳ್ತಾರೆ ತಿರ್ಗಾ ಅವರು. ನಮ್ಮ ಹೀರೋಯಿನ್ ಆ ವಂದಿ ತಲೆ ಹತ್ರ ಮಾತಾಡ್ತಾವ್ರೆ. ಅಂದಿ ತಲೆ ಹೀರೋಯಿನ್ ಹೇಳ್ತಾ ಇದೆ, ನಿನ್ ತರ ಫೈಟ್ರು ನನ್ನ ಲೈಫ್ ಅಲ್ಲೇ ನೋಡಿಲ್ಲ, ನಿನ್ಗೊಂದು ಬೇಕಾದ್ರೆ ಜೀವನ ಕೊಡ್ತೀನಿ, ನನ್ನ ಜೊತೆನೆ ಇದ್ಬಿಡು ಅಂತ. ಏನ ಜೀವನನ ಅಂತೇಳಿ ಅಲ್ಲಿ ಇಕ್ಬಿಟ್ಟು ಒಂದು ಮಚ್ಚೆತಿ ಸರ್ಕ್ ಅಂತ ಚುಚ್ತಾರೆ. ಇನ್ನ ಅಲ್ಲಿ ಪೆಟ್ರೋಲ್ ಏನೋ ಇರಂಗೈತೆ, ಅದನ್ನು ಉಯ್ದ್ಬಿಟ್ಟು ಬೆಂಕಿನೇ ಹಚ್ಬಿಡ್ತಾರ್ರಿ. ಇನ್ನ ಬೆಂಕಿ ಉರಿತಾ ಅದ್ರಲ್ಲಿ ಬರ್ದಿರೋ ಹೆಸರೆಲ್ಲ ಒಂದೊಂದೇ ಹೋಗುತ್ತಲ್ಲ, ಒಬ್ಬೊಬ್ಬರೇ ಅದೇ ತರ ಸಾಯ್ತಾ ಅವ್ರೆ. ನಮ್ಮ ಹೀರೋಯಿನ್ ಸತ್ತಿರೋಲ್ಲ ಅಂತ ಹೇಳ್ತೀರಾ, ಅದೇ ಅವಾಗ್ಲೇ ಒಂದ್ ಸೀನಲ್ಲಿ ಅವ್ರ ಹೆಸರು ಬರ್ದಿರೋ ಚರ್ಮನ ಹಂಗೆ ಕಟ್ ಮಾಡಿ ಇವಾಗ ಜೋಬಲ್ಲಿ ಇಟ್ಕೊಂಡಿದಾರಲ್ರಿ. ಇನ್ನ ಅದನ್ನ ಸುಟ್ಬಿಟ್ಟು ಆ ತಲೆನ ಅಂದಿ ತಲೆನ ಹಂಗೆ ರೋಡ್ಗೆ ತಳ್ತಾರೆ. ಅದ್ ಹಂಗೆ ಉಂಡ್ಕೊಂಡು ರೋಡ್ಗೆ ಬತ್ತಾ ಇದೆ. ನಮ್ಮ ಹೀರೋಯಿನ್ ಅವ್ರ ತಂಗಿನ ಕರ್ಕೊಂಡು ಆಚೆ ಬರ್ತಾರೆ. ಹೆಂಗೋ ಕಾರಲ್ಲಿ ಒಬ್ಬ ಮ್ಯಾನೇಜರ್ ಬಂದ, ನಮ್ಮ ಹೀರೋಯಿನ್ ಕಾಪಾಡ್ಬಿಟ್ಟ. ತಂಗಿನೂ ಹಂಗೆ ಮಲಗವಳೆ. ಹಂಗೆ ಹೀರೋಯಿನ್ ನೋಡ್ತಾ ಅವಳೆ, ನನ್ನ ತಂಗಿ ಅಂತ. ತಂಗಿ ಎದ್ದು ಟಕ್ ಅಂತ ಕುತ್ಕೊಂಡ್ಬಿಡದ. ಹೆಂಗೋ ಇದು ಅಂತೀರಾ, ಅದೇ ಆ ವಂದಿ ತಲೆ ಮೇಲೆ ಅಕ್ಕ ತಂಗಿರಿ ಇಬ್ಬರ ಹೆಸರು ಬರ್ದಿರ್ತಾರ ಅವರು. ಇನ್ನ ಇವ್ರಿಗೆ ಸಾವೇ ಇಲ್ಲ ರೀ. ಆ ಚರ್ಮನ್ ತೋರಿಸ್ತಾರೆ, ಆ ವಂದಿ ಚರ್ಮನ, ಅದು ನೋಡಿ ಹೆಂಗ್ ಆಡ್ತಾ ಇದೆ ಅಂತ. ಮ್ಯಾನೇಜರ್ ಹಂಗೆ ಕಾರ್ ತಿರ್ಸ್ಕೊಂಡು ಹೋಯ್ತಾನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಗಾಯ್ಸ್, ಮೂವಿ ಮಾತ್ರ ನೋಡಿ ಸಕ್ಕದಾಗ ಇದೆ ಮಾತ್ರ ಮೂವಿ. ಆಕ್ಷನ್ ಮಿಸ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಬಾಯ್.